ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದಾರೆ RCB ಅಭಿಮಾನಿಗಳು. ಪ್ರತಿ ವರ್ಷ ಮ್ಯಾಚ್ ನಡೆಯುವಂಥ ಮುಂಚಿತವಾಗಿ RCB ಪಂದ್ಯಕ್ಕೂ ಮುನ್ನವಾಗಿ ರಕ್ತದಾನವನ್ನು ಮಾಡ್ತಾರೆ. 100ಕ್ಕೂ ಹೆಚ್ಚು ಅಭಿಮಾನಿಗಳು ರಕ್ತದಾನ ಮಾಡಿಕೊಳ್ತಾರೆ. ತಮ್ಮ ನೆಚ್ಚಿನ ತಂಡ RCB ಗೆಲುವಿಗಾಗಿ ಹಾರೈಸ್ತಾರೆ. ಈ ಮೂಲಕವಾಗಿ ಈ ಬಾರಿಯ ಉದ್ಘಾಟನಾ ಪಂದ್ಯ ಗೆಲ್ಲುವ ವಿಶ್ವಾಸ ಇದೆ ಅನ್ನುವಂಥದ್ದನ್ನು ಈಗ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. RCB ಗಾಡ್ ವಿರಾಟ್ ಕೊಹ್ಲಿ ಗ್ರೌಂಡ್ನಲ್ಲಿ ನೋಡೋದೇ ಚಂದ ಅಂತ ಹೇಳ್ತಾರೆ. ದೇವರ ರೀತಿಯಲ್ಲಿ ನೋಡ್ತಾರೆ. ಮತ್ತೆ ಈ ಬಾರಿ ಟ್ರೋಫಿಯನ್ನು ಗೆಲ್ತೀವಿ ಅಂತ RCB ಅಭಿಮಾನಿಗಳ ಅಭಿಮತ. ಅದು ಯಾವ ಮಟ್ಟದಲ್ಲಿದೆ ಅಂತ ನೋಡಿ, ಹೇಗಿದೆ ಅಂತ. ಈಗಾಗಲೇ ರಕ್ತದಾನವನ್ನು ಕೂಡ ಮಾಡ್ತಾ ಇದ್ದಾರೆ ಅಭಿಮಾನಿಗಳ ಕಡೆಯಿಂದ. ಸೊ 100ಕ್ಕೂ ಹೆಚ್ಚು ಅಭಿಮಾನಿಗಳು ಈಗ ರಕ್ತದಾನವನ್ನು ಮಾಡ್ತಾ ಇರೋದು. ಪ್ರತಿ ವರ್ಷವೂ ಕೂಡ RCB ಪಂದ್ಯ ನಡೆಯುವ ಮುನ್ನವಾಗಿ ರಕ್ತದಾನವನ್ನು ಮಾಡುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಹಾಗೆಯೇ ಈ ವರ್ಷವೂ ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ 100ಕ್ಕೂ ಹೆಚ್ಚು ಅಭಿಮಾನಿಗಳು. ಸೊ ಏನು ಅಂತಂದರೆ ಗೆಲ್ಲಲಿ ಅನ್ನುವಂತಹ ವಿಶ್ವಾಸ ಮತ್ತು ಹಾರೈಕೆಯಲ್ಲಿ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತಾರಂತೆ. ಜೊತೆಗೆ ಈ ಬಾರಿ ಮತ್ತೆ ಟ್ರಾಫಿಯನ್ನು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅಭಿಮಾನಿಗಳು. ರಕ್ತದಾನ ಶಿಬಿರ ಮಾಡೋ ಮೂಲಕವಾಗಿ ಒಂದು ಒಳ್ಳೆಯ ಸಮಾಜಕ್ಕೆ ಸೇವೆಯನ್ನು ಕೂಡ ಮಾಡಿದಂಗೆ ಆಗುತ್ತೆ. ಇಂಥದ್ದು ಒಳ್ಳೆಯದು. ಯಾವ್ಯಾವುದೋ ಹುಚ್ಚುತ್ತಿರ್ತಾರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕೂಕೊಂಡು ನಿಂತ್ಕೊಳ್ಳೋದಲ್ಲ, ಇದು ಆ್ಯಕ್ಚುಲಿ ಆಗಬೇಕಾಗಿರೋ. ನಾನು ಆ್ಯಕ್ಚುಲಿ 1998 ಬ್ಲಡ್ ಡೊನೇಟ್ ಮಾಡ್ತಾಯಿದ್ದೀನಿ. ಸೆಂಚುರಿ ಹತ್ತಿರ ಆಗ್ತಾಯಿದೆ. ಔಟ್ ಆಫ್ ಟೋಟಲ್ ಬ್ಲಡ್ ಡೊನೇಷನ್ಸು RCB ಕ್ಯಾಂಪ್ ನಡಿಬೇಕಾದ್ರೆ ಪ್ರತಿ ಸಲ ತಪ್ಪದೇ ಬರ್ತಾಯಿದ್ದೀನಿ. 18 ವರ್ಷದಿಂದ ಕಾಯ್ತಾ ಇದ್ವಿ. ಹೋದ ಸಲ ನಮ್ಮದು ಎಲ್ಲ ಡ್ರೀಮ್ ಫುಲ್ಫಿಲ್ ಆಯಿತು. ಇದು ಮುಂದಿನ ವರ್ಷ ಕೂಡ ನಾವು ಗೆಲ್ತಾ ಇರಬೇಕು. ಪ್ರತಿ ಸಲ ನಾನು ಹೇಳ್ತಾ ಇರಬೇಕು ಈ ಸಲ ಕಪ್ ನಮ್ಮದು ಅಂತೇಳಿ. ಬ್ಲಡ್ ಡೊನೇಷನ್ನು ಬರೀ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಅಲ್ಲ. ನಾವು ಡೊನೇಟ್ ಮಾಡೋದ್ರಿಂದ ನಮಗೂ ಬೆನಿಫಿಟ್ ಇದೆ. ನಿಮ್ಮ ಹಾರ್ಟ್ ಅಟ್ಯಾಕ್ಸು, ಬ್ಲಡ್ ಪ್ಯೂರಿಫೈ ಒಂದು ಆಫ್ಟರ್ 48 hours ನಿಮ್ಮ ಬ್ಲಡ್ ಪುನಃ ರೀಜನರೇಟ್ ಆಗುತ್ತೆ. ದಟ್ ಈಸ್ ಗುಡ್ ಫಾರ್ ಯೋರ್ ಹೆಲ್ತ್ ಆ್ಯಸ್ ವೆಲ್. ಸೊ ಅದರಿಂದಾಗಿ ಎಲ್ಲರಿಗೂ ಸಂದೇಶ ಹೇಳಿದರೆ ಬ್ಲಡ್ ರೆಗ್ಯುಲರ್ಗೆ ಡೊನೇಟ್ ಮಾಡ್ತೀರಿ. ಮಿನಿಮಮ್ ಅಟ್ಲೀಸ್ಟ್ ವರ್ಷಕ್ಕೆ 3 ಸಲ ಡೊನೇಟ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. IPL ಟೂರ್ನಿಮೆಂಟ್ ಇವತ್ತಿಂದ ಶುರುವಾಗುತ್ತೆ. ಮೊದಲನೇ ಪಂದ್ಯ RCB ವರ್ಸಸ್ SRH. ಈಗ ಅಭಿಮಾನಿಗಳೆಲ್ಲರೂ ಕೂಡ ಅಂದರೆ RCB ಅಭಿಮಾನಿಗಳು ಬ್ಲಡ್ ಡೊನೇಟ್ ಮಾಡುವಂಥ ಕ್ಯಾಂಪ್ಗೆ ಬಂದಿದ್ದಾರೆ. ಅಂದರೆ ಬ್ಲಡ್ ಡೊನೇಟ್ ಮಾಡಿ ನಾವು ಶುಭ ಹಾರೈಸ್ತಾ ಇದ್ದೀವಿ RCB ಟೀಮ್ಗೆ ಅನ್ನುವಂಥದ್ದು. ಇಲ್ಲಿ ಏನು RCB ಫ್ಯಾನ್ಸ್ ಸೇರ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಬ್ಲಡ್ ಡೊನೇಟ್ ಮಾಡಿ ಅಂದರೆ ರಕ್ತದಾನ ಮಾಡಿ ಜೀವ ಉಳಿಸಿ ಅನ್ನುವಂಥ ಸಂದೇಶವನ್ನು ಸಾರ್ತಾ ಇದ್ದಾರೆ. ಈಗ ನಾನು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಒಬ್ಬೊಬ್ಬರನ್ನ ಏನು ಹೇಳ್ತಾರೆ ಅಂತ. ಮೇಡಮ್ ನಮಸ್ಕಾರ, ಏನು ಅನ್ನಿಸ್ತಾ ಇದೆ? ಲಾಸ್ಟ್ ಇಯರ್ ಕಪ್ ಗೆದ್ದಿದ್ರು, ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಇವತ್ತಿಂದ ಶುರು ಆಗ್ತಿದೆ. ತುಂಬ ಖುಷಿ ಆಗ್ತಿದೆ ವಾಪಸ್ಗೆ ಬೆಂಗಳೂರಿಗೆ IPL ಬಂದಿರೋದು. ಇಷ್ಟೊಂದು ಕಷ್ಟಪಟ್ಟು ಆಲ್ ಥ್ಯಾಂಕ್ಸ್ ಟು KSCA ಕಮಿಟಿ ಅವ್ರಿಗೆ. ಬಿಕಾಸ್ ನಾವು ನೋಡಿದ್ದೀವಿ ಆ ಸ್ಟ್ರಗಲ್ಸು, ಲೈಕ್ ತುಂಬ ಕಷ್ಟಪಟ್ಟರು, ಆಗುತ್ತೋ ಆಗಲ್ವೋ ಅಂತ ಎಷ್ಟೊಂದು ಸ್ಪೆಕ್ಯುಲೇಷನ್ಸಿಂದ ವಾಪಸ್ ಬಂದಿದ್ದೀವಿ. ಸೊ ಇವತ್ತು ಫಸ್ಟ್ ಮ್ಯಾಚ್, ಅದು ಡಿಫೆಂಡಿಂಗ್ ಚಾಂಪಿಯನ್ಸ್. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಮ್ಯಾಚಿಗೆ. ಕಾಂಟ್ ವೆಯ್ಟ್. ಇವತ್ತು ಬಂದಿರೋ ಉದ್ದೇಶ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ನೀವೆಲ್ಲ ಫ್ಯಾನ್ಸ್? ಪ್ರತಿ ವರ್ಷ RCB ಫ್ಯಾನ್ ಆರ್ಮಿ ಅವರು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕಂಡಕ್ಟ್ ಮಾಡ್ತಾರೆ. ಈ ವರ್ಷವೂ ಥಾಲಸೀಮಿಯಾ ಅಫೆಕ್ಟೆಡ್ ಯಾರೆಲ್ಲ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ನಾವು ಬ್ಲಡ್ ಡೊನೇಟ್ ಮಾಡೋಕ್ಕೆ ಬಂದಿದ್ದೀವಿ. ಐ ಹೋಪ್ ದಿಸ್ ಕಂಟಿನ್ಯೂಸ್ ಎವ್ರಿ ಇಯರ್. ಏನು ಹೇಳ್ತೀವಿ RCB ಈ ವರ್ಷ? 18 ವರ್ಷ ಕಾದು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಗೆದ್ವಿ ನಾವು. ಈ ವರ್ಷ ಆಡುವಾಗ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಹೋಗ್ತೀವಿ. ದ್ಯಾಟ್ ಈಸ್ ಅ ವೆರಿ ಎಕ್ಸೈಟಿಂಗ್ ಥಿಂಗ್ ನಮಗೆ. ಆದರೆ ಸೊ ಎಕ್ಸೈಟ್ಮೆಂಟ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಬಟ್ ಕಳೆದ ಬಾರಿ ಆದಂಥ ಆ ಘಟನೆ ಕಣ್ಮುಂದೆ ಹಾಗೆ ಇರುತ್ತೆ. ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಎಲ್ಲಾದರೂ ಗುಂಪಾಗಿ ಹೋಗಬೇಕು ಅನ್ನೋದಾದರೆ, ಸೆಲೆಬ್ರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಅನ್ನೋದಷ್ಟೇ ನಮ್ಮ ಸಲಹೆ. ಯಾಕಂದರೆ ಸಂಭ್ರಮ ಆಗಿರಬೇಕು. ಅಲ್ಲಿ ನೋವಾಗ್ಬಿಟ್ರೆ ಇನ್ನೊಂದು ಸಲ ಸಂಭ್ರಮ ಮಾಡಬೇಕಾದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ.